ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಒಂದು ವಿಡಿಯೋ ನೋಡಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂತಲ್ಲಿ ಬಂದಿದ್ದೀರಾ, ಜಸ್ಟ್ ಏನಲ್ಲ ಕೇವಲ 2 ನಿಮಿಷದಲ್ಲಿ ನೀವು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್, ಅದು ಪ್ರೊಫೆಷನಲ್ ಆಗಿ ಈಸಿಯಾಗಿ ನೀವು ಅಕೌಂಟ್ ಪೇಜ್ ಅಂದರೆ ಫೇಸ್ಬುಕ್ ಪೇಜ್ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋಂತ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಈಗ ನೀವು ನೋಡ್ಬೋದು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಕಂಡೀಷನ್ ಇಲ್ಲ, ಅಂದರೆ ಇಷ್ಟೇ ಫಾಲೋವರ್ಸ್ ಇರಬೇಕು ಏನೂ ಇಲ್ಲ, ತುಂಬ ಸಿಂಪಲ್. ಅದಕ್ಕೆ ಅದಂದರೆ ಕ್ರೈಟೇರಿಯಾ ಏನಿಲ್ಲ. 0 ಫಾಲೋವರ್ಸ್ ಇದ್ರೂ ನಡೆಯುತ್ತೆ ಮತ್ತು 0 ವಾಚ್ ಟೈಮ್ ಇದ್ರೂ ಕೂಡ ನಿಮ್ಮೊಂದು ಫೇಸ್ಬುಕ್ ಪೇಜ್ ಡೈರೆಕ್ಟ್ ಮೌಂಟೇಶನ್ ಆನ್ ಆಗುತ್ತೆ. ಆರಾಮಾಗಿ ನೀವು ಫೇಸ್ಬುಕ್ನಿಂದ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ಏನಿಲ್ಲ, ತುಂಬ ಸಿಂಪಲ್. ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಅದ್ರ ಜೊತೆ ಕ್ರಿಯೇಟ್ ಮಾಡೋದು ಅಷ್ಟೇ ಅಲ್ಲ, ಫೇಸ್ಬುಕ್ ಕ್ರಿಯೇಟ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಫೇಸ್ಬುಕ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಅದ್ರ ಜೊತೆ ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು, ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಮಾಡಬೇಕು. ಅದು ಯಾವ ರೀತಿ ಏನು ಸಂಪೂರ್ಣ ಸ್ಟೆಪ್ ಅಂದರೆ ಪಿನ್ ಟು ಪಿನ್ ಸ್ಟೆಪ್ ಟು ಸ್ಟೆಪ್ ಕ್ಲಿಯರಾಗಿ ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ನೀವು ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ ನೀವು ಆರಾಮಾಗಿ ಸೆಟಪ್ ಮಾಡಿದಂಗೆ ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮೊಂದು ಚಾನಲ್ ಯಾರು ಅಂತ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಿಮಗೆ ಮೊದಲೇ ಫೇಸ್ಬುಕ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡಿ, ಫೇಸ್ಬುಕ್ ಅಂದರೆ ನೀವು ಅನ್ಕೋಬೋದು ಫೇಸ್ಬುಕ್ನಲ್ಲಿ ಹಲವಾರು ರೀತಿ ನೀವು ಅರ್ನಿಂಗ್ ಮಾಡ್ಕೊಬೋದು. ಫೇಸ್ಬುಕ್ನಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು, ಟೆಕ್ಸ್ಟ್ ಅಂದರೆ ಟೆಕ್ಸ್ಟ್ ಬರೆದು ಅರ್ನಿಂಗ್ ಮಾಡ್ಕೊಳ್ಬೋದು, ಸ್ಟೋರಿ ಹಾಕಿ ಅರ್ನಿಂಗ್ ಮಾಡ್ಕೊಳ್ಬೋದು, ರೀಲ್ ಆಮೇಲೆ ಫೋಟೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು, ವೀಡಿಯೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು. ಫೇಸ್ಬುಕ್ನಲ್ಲಿ ಆರಾಮಾಗಿ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಈಗ ಯೂಟ್ಯೂಬ್ನಲ್ಲಿ ನಾವು ಅರ್ನಿಂಗ್ ಮಾಡ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅನ್ಬೇಕಾರೆ ಅದರಿಂದ ಸ್ವಲ್ಪ ಕ್ರೈಟೇರಿಯಾ ಇದೆ, ನಿಮಗೆ ಗೊತ್ತಿದೆ ಏನಪ್ಪ. ಒಂದು ಸಬ್ಸ್ಕ್ರೈಬ್ ನಾವು ಸರ್ವಾಚ್ ಅವರ್ಸ್ ಅದೆಲ್ಲ ಕಂಪ್ಲೀಟ್ ಆಗಬೇಕು, ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. ಆದ್ರೆ ಬಟ್ ಫೇಸ್ಬುಕ್ನಲ್ಲಿ ಯಾವ ರೀತಿ ಇಲ್ಲ, ಜಸ್ಟ್ ಫೇಸ್ಬುಕ್ಕು ನಿಮ್ಮೊಂದು ಯೂಟ್ಯೂಬ್ ಫೇಸ್ಬುಕ್ ಪೇಜ್ ಜಸ್ಟ್ ಕ್ರಿಯೇಟ್ ಮಾಡಿ ನೀವು ಅಂದರೆ ಫೇಸ್ಬುಕ್ನಲ್ಲೇ ನೀವು ಅರ್ನ್ ಮಾಡ್ಬೇಕು. ಒಂದೇ ಕಂಡೀಷನ್, ನಿಮ್ಮೊಂದು ಫೇಸ್ಬುಕ್ ಪೇಜ್ ಪ್ರೊಫೆಷನಲ್ ಆಗಿರಬೇಕು. ಅದಿದ್ದರೆ ಸಾಕು, ನಿಮ್ಮೊಂದು ಫೇಸ್ಬುಕ್ ಪೇಜ್ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋಂತ ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಏನಲ್ಲ, ಈಗ ನಾನು ನಿಮಗೆ ಮೊದಲು ಯಾವ ರೀತಿ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡುವಂಥ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವೇನು ಮಾಡಿ, ಮೊದಲು ನಿಮ್ಮೊಂದು ಫೇಸ್ಬುಕ್ ಓಪನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಂದರೆ ತಕ್ಷಣ ನೀವು ಮೇನ್ ಇಂಪಾರ್ಟೆಂಟ್, ಈಗ ಅಲ್ಲಿ ತುಂಬ ಜನ ರೈತರು ಏನಾಗುತ್ತೆ, ಫೇಸ್ಬುಕ್ ಅಕೌಂಟು ಕ್ರಿಯೇಟ್ ಆಗಿರುತ್ತೆ, ಅಂದರೆ ಫೇಸ್ಬುಕ್ ಅಕೌಂಟ್ ಇರುತ್ತೆ, ಅದು ಪ್ರೊಫೆಷನಲ್ ಪೇಜ್ ಇರಬೇಕು. ಮೇನ್ ಇಂಪಾರ್ಟೆಂಟ್ ನಿಮ್ಮ ಫೇಸ್ಬುಕ್ನಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ ಇದ್ದರೆ ಅದೇನು ಫೇಸ್ಬುಕ್ ಅಕೌಂಟ್, ಅದನ್ನ ನೀವೇನು ಮಾಡಬೇಕು, ಫೇಸ್ಬುಕ್ ಅಕೌಂಟು ಅದರಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಬೇಕು, ಅದು ಪ್ರೊಫೆಷನಲಿ ಕನ್ವರ್ಟ್ ಮಾಡ್ಕೊಳ್ಬೋದು. ಯಾವ ರೀತಿ ತುಂಬ ಸಿಂಪಲ್. ನೀವು ನಿಮ್ಮ ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಏನಾದರೂ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ತೋರಿಸುತ್ತೆ ನಿಮ್ಮ ಅಕೌಂಟು, ಇಲ್ಲಾಂದ್ರೆ ನೀವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರ ನಂತರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲಿ ನೋಡಿ ನಿಮಗೆ ಮೇಲ್ಗಡೆ ಬಂದಿದೆ ನೋಡಿ, ಪೇಜಸ್ ಅಂತ ಇದ್ರೆ ಜಸ್ಟ್ ಈ ಪೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಜಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೇಲ್ಗಡೆ ಕಾಣ್ತಾ ನೋಡಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಈ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ ಕ್ರಿಯೇಟ್ ಪೇಜ್ ಅಂತ. ನೀವೇನು ಮಾಡ್ಕೋ ತೆಲುಗು ಗೆಟ್ ಸ್ಟಾರ್ಟ್ ಅಂತ ಇದೆಯಲ್ಲ, ಜಸ್ಟ್ ಆ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ನೇಮ್ ಕೇಳುತ್ತೆ. ನೇಮ್ ಏನಪ್ಪ ಅಂದರೆ ನಿಮ್ಮ ಚಾನಲ್ ನೇಮ್. ಈಗ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಇದೆ ಕನ್ನಡ ಟೆಕ್ ರೇಟ್ಸ್. ಅದೇ ರೀತಿ ನಿಮ್ಮ ಫೇಸ್ಬುಕ್ ಪೇಜ್ ಒಂದು ನೇಮ್ ಕೇಳುತ್ತೆ. ನಾನು ಏನು ಮಾಡ್ತೀನಿ, ತುಂಬ ಸಿಂಪಲ್. ಈಗ ನನ್ನ ಒಂದು ಚಾನಲ್ ನೇಮ್ ಹಾಕಿಬಿಡ್ತೀನಿ. ಜಸ್ಟ್ ಬಿಟ್ಟು ಕನ್ನಡ ಟೆಕ್ ಎಡಿಟ್ಸ್ 1 2 ಅಂತ ಹಾಕಿಬಿಡ್ತೀನಿ. ಜಸ್ಟ್ ನಾನು ನಿಮ್ಗೆ ತೋರಿಸೋಸ್ಕರ ನೀವು ಚಾನಲ್ ನೇಮ್. ಅದರ ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೇನ್ ಇಂಪಾರ್ಟೆಂಟ್ ಚಾನಲ್ ನೇಮ್ ಏನಾಗ್ತಾರೆ ಅದು ಮೇನ್ ಇಂಪಾರ್ಟೆಂಟ್. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಫೇಸ್ಬುಕ್ ಪೇಜ್. ಯಾಕಂದರೆ ಫೇಸ್ಬುಕ್ ಪೇಜ್ ನೀವು ಚಾನಲ್ ಯಾವ ನೇಮ್ ಇಡ್ತಾರೆ ಅದ್ರ ಮೇಲೆ ಜನ ಸರ್ಚ್ ಮಾಡೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವ್ದು ಇರ್ತಾರೆ ಮತ್ತು ನೀವು ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡ್ತಾರೆ ಅದ್ರ ರಿಲೇಟೆಡ್ ಹಾಕಿ, ಬೇರೆ ಕಂಟೆಂಟು ಬೇರೆ ಟಾಪಿಕ್ ರಿಲೇಟೆಡ್ ಹಾಕೋಬಿಡಿ ಜಸ್ಟ್. ಅದರಂತ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಕೇಳ್ತಾರೆ. ಮೇನ್ ಇಂಪಾರ್ಟೆಂಟ್ ಕ್ಯಾಟಗರಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗ ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಹಲವಾರು ರೀತಿ ವೀಡಿಯೋ ಮಾಡ್ತೀನಿ. ನಾನು ಅಂದರೆ ನಂದು ಯಾವ ಕ್ಯಾಟಗರಿ ಬರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ. ಅದೇ ರೀತಿ ಇದರಲ್ಲಿ ನೀವು ಫೇಸ್ಬುಕ್ ಕ್ಯಾಟಗರಿ ಹಾಕಬೇಕು. ಕ್ಯಾಟಗರಿ ನಾನು ಏನು ಮಾಡ್ತೀನಿ, ಅಂದರೆ ಡಿಜಿಟಲ್ ಕ್ರಿಯೇಟರ್. ನಾನು ಒಬ್ಬ ಕ್ರಿಯೇಟರ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಡಿಜಿಟಲ್ ಕ್ರಿಯೇಟರ್. ಓಕೆ, ಕ್ಯಾಟಗರಿ ಈ ರೀತಿ ನೀವು ಕ್ಯಾಟಗರಿ ಹಾಕಬೇಕು. ನೀವು ಕಾಮಿಡಿ ಮಾಡ್ತಾರೆ ಕಾಮಿಡಿ, ಸಾಂಗ್ ಅಪ್ಲೋಡ್ ಮಾಡ್ತಾರೆ ಸಾಂಗು, ನೀವು ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿ ನೀವು ಹಾಕಬೇಕು. ಅದರಂತ ಬಿಟ್ಟು ನೆಕ್ಸ್ಟ್ ಕ್ರಿಯೇಟ್. ಓಕೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜಸ್ಟ್ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಸ್ವಲ್ಪ ನಿಮಗೆ ಮೂಮೆಂಟು ಜಸ್ಟ್ ವೇಟ್ ಮಾಡಿ, ಸ್ವಲ್ಪ ಟೈಮಿಂಗ್ ತೊಗೊಳ್ತೆ. ಅದರ ನಂತರ ಬಿಟ್ಟು ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ ಮೇನ್ ಇಂಪಾರ್ಟೆಂಟ್ ನೀವು ನೋಡ್ಕೊಳ್ಬೋದು. ಇಲ್ಲಿ ಪ್ರಮೋಟ್ ಯುವರ್ ಪ್ರಾಡಕ್ಟ್ ಅವರ್ ಸರ್ವಿಸ್ ಅಂತ ಇದೆ. ತೆಳಬಿಟ್ಟು ನೋಡಿ ಕ್ರಿಯೇಟ್ ಕಂಟೆಂಟ್ ವಿತ್ ಫ್ಯಾನ್ಸ್ ಅಂತ ಇದೆಯಲ್ಲ, ಜಸ್ಟ್ ನೀವು ಇದರಲ್ಲಿ ಯಾವ ಸೆಲೆಕ್ಟ್ ಮಾಡ್ಕೊಂಡು ತೆರಳು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು. ತುಂಬ ಜನ ಮೇಲ್ಗಡೆ ಸೆಲೆಕ್ಟ್ ಮಾಡ್ತಾರೆ. ಅದು ಮೇಲ್ಗಡೆ ಅಂದರೆ ನಿಮ್ಮ ಪ್ರಾಡಕ್ಟ್ ಪ್ರಮೋಟ್ ಮಾಡೋದು ಅದರ ಮೇಲೆ ಇದೆ. ಜಸ್ಟ್ ನೀವು ತೆರಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಈ ರೀತಿ ಬರುತ್ತೆ ನೋಡಿ, ಕಸ್ಟಮೈಸೇಷನ್ ಯುವರ್ ಪೇಜ್ ಅಂತ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವೇನು ನೋಡ್ಕೋ, ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬ್ಯಾನರ್, ಈಗ ನಾನು ಯೂಟ್ಯೂಬ್ ಚಾನಲ್ ನೋಡಿದ್ರಲ್ಲ ಅದರ ಹಿಂದ್ಗಡೆ ಒಂದು ಬ್ಯಾನರ್ ಹಾಕಿದ್ದೀನಿ. ಅಲ್ಲಿ ನೀವೇನು ನೋಡ್ಕೋ, ಇಲ್ಲಿ ಬ್ಯಾನರ್ ಹಾಕಬೇಕು. ನೀವು ಜಸ್ಟ್ ನಿಮ್ಮೊಂದು ಬ್ಯಾನರ್, ಎಕ್ಸಾಂಪಲ್ ಈ ಬ್ಯಾನರ್ ಹಾಕ್ತಾ ಇದ್ದೀನಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಜಸ್ಟ್ ಎಕ್ಸಾಂಪಲ್ಗೆ. ಅದರಂತ ಬಿಟ್ಟು ಲೋಗೋ ಏನಂದರೆ ಈಗ ನಿಮ್ಮ ಚಾನಲ್ ಲೋಗೋ ಇದಲ್ಲ, ಆ ಲೋಗೋ ಜಸ್ಟ್ ಈಗ ನಾನು ಏನು ಮಾಡ್ತೀನಿ, ಓಕೆ ಈ ಫೋಟೋ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತಾ ಇದ್ದೀನಿ. ನಂದು ಈಗ ಅಲ್ಲಿ ಇದೆ, ಏನೆಲ್ಲ ನೋಡ್ಕೊ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಅದರ ನಂತರ ನೋಡಿ ಈಗ ಬ್ಯಾನರ್ ಸೆಲೆಕ್ಟ್ ಮಾಡೋದು, ಫೋಟೋ ಸೆಲೆಕ್ಟ್ ಮಾಡೋದಾಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಕಂಟಿನ್ಯೂ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಇದು ಬರುತ್ತೆ. ಜಸ್ಟ್ ಏನಿಲ್ಲ, ಸ್ವಲ್ಪ ಲೋಡ್ ಆಗುತ್ತೆ.
ತೋರಿಸ್ತೀನಿ ನೋಡಿ. ಜಸ್ಟ್ ಅದರ ಅಂತಬಿಟ್ಟು ನೆಕ್ಸ್ಟ್ ಈ ರೀತಿ ಬರುತ್ತೆ. ನಿಮ್ಮ 5 ಜನಕ್ಕೆ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡ್ಬೇಕಂತ ಬರುತ್ತೆ. ನೀವು ಒಂದು 5 ಜನಕ್ಕೆ ಮ್ಯಾಕ್ಸಿಮಮ್ ಅಂದರೆ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇಜ್ ನೋಟಿಫಿಕೇಶನ್ ಯುವರ್ ಪ್ರೊಫೈಲ್ ಅಂತ ಇದೆಲ್ಲ ಜಸ್ಟ್ ಇದು ಓಕೆ ಡನ್ ಮೇಲೆ ಕ್ಲಿಕ್ ಮಾಡೋ ಅದ ನಂತರ ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಈಗ ಫೇಸ್ಬುಕ್ ಪೇಜ್ ಅನ್ನೋದು ಕ್ರಿಯೇಟ್ ಆಯಿತು. ಈಗ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಯಿತು. ನೀವು ನೋಡ್ಕೊಳ್ಬೇಕು ಕಾಣ್ತೇವೆ ನೋಡಿ. ಈಗ ನೀವು ನೋಡ್ಕೊಳ್ಬೋದು ಇಲ್ಲಿ ಪ್ರೊಫೆಷನಲ್ ಕ್ಲಿಕ್ ಮಾಡಿದರೆ ಡ್ಯಾಶ್ಬೋರ್ಡ್ ಇಲ್ಲಿ ಎಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ ಗೆಟ್ ಸ್ಟಾರ್ಟ್ ನೀವೆಲ್ಲ ನೀವು ನೋಡ್ಕೊಳ್ಬೋದು. ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ನೋಡಿ ಎಲ್ಲ ನಿಮ್ಮದು ಅನಾಲಿಟಿಕ್ಸ್ ಎಲ್ಲ ನೀವು ನೋಡ್ಕೊಳ್ಬೋದು. ಅಂದರೆ ಯಾವ ರೀತಿ ಅನಾಲಿಟಿಕ್ಸ್ ಅಂದರೆ ಎಷ್ಟು ಅರ್ನ್ ಆಗಿದೆ ಅಲ್ಲಿ ನೋಡಿ. ಮೌಂಟೇಶನ್ ಫೀಚರ್ಸ್ ಕೂಡ ಬರುತ್ತೆ ನೋಡಿ. ಓಕೆ ನೋಡಿ ಇಲ್ಲೆಲ್ಲ ನಿಮಗೆ ತೋರಿಸ್ತಾ ಇದೆ. ಅಂದರೆ ನೀವು ಪ್ರತಿಯೊಂದು ಕೂಡ ತೋರಿಸ್ತಾ ನೀವು ನೋಡ್ಕೊಳ್ಬೋದು. ನಿಮ್ಗೆ ಎಷ್ಟು ವ್ಯೂಸ್ ಬಂದಿದೆ ಎಲ್ಲ ನೀವು ಅನಾಲಿಟಿಕ್ಸ್ ಇಲ್ಲಿ ನೋಡ್ಕೊಳ್ಬೋದು. ಈಗ ಫೇಸ್ಬುಕ್ ಪೇಜ್ ಅನ್ನೋದು ಕ್ರಿಯೇಟ್ ಆಯಿತು. ನೀವು ನೋಡ್ಕೊಳ್ಬೋದು. ಫೇಸ್ಬುಕ್ ಪೇಜ್ ಅನ್ನೋದು ಕ್ರಿಯೇಟ್ ಆಯಿತು. ಈಗ ಫೇಸ್ಬುಕ್ ಪೇಜ್ ಅನ್ನೋದು ಆರಾಮಾಗಿ ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಕೆಲವೊಂದಷ್ಟು ನೀವು ಬಯೋ ಸೆಟ್ಟಿಂಗ್ಸು ಕೆಲವೊಂದಷ್ಟು ಮಾಡಬೇಕು. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಏನು ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಫೇಸ್ಬುಕ್ ಪೇಜ್ ಯಾವುದಿದೆ ಓಕೆ ಈ ಫೇಸ್ಬುಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕವರ್ ಹಾಕೋದು. ಇಲ್ಲಿ ಬಯೋ ಏನಪ್ಪ ಅಂದರೆ ಈಗ ನಾನು ಒಂದು ವಿಡಿಯೋ ಅಬೌಟ್ ಸೆಕ್ಷನ್ ಹಾಕಿರ್ತೇನೆ ನನ್ನ ಚಾನಲ್ ಅಬೌಟ್ ಸೆಕ್ಷನ್. ಅದೇ ರೀತಿ ಕೂಡ ನೀವು ಇಲ್ಲಿ ಬಯೋ ಹಾಕ್ಬೇಕು. ಬಯೋ ಏನು ಹಾಕ್ತೀರಾ ನಾನು ಏನು ಮಾಡೋದಿಲ್ಲ ತುಂಬ ಸಿಂಪಲ್. ಆಲ್ ಮೈ ಫ್ಯಾಮ್ಲಿ ಮೆಂಬರ್ಸ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಇಷ್ಟ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹಾಕಿಬಿಡ್ತೀನಿ. ಜಸ್ಟ್ ಈ ರೀತಿ ಅಂದರೆ ಆಲ್ ಫ್ಯಾಮಿಲಿ ಮೆಂಬರ್ಸ್ ಫಾಲೋ ಮೈ ಪೇಜ್ ಓಕೆ ಈ ರೀತಿ ಆಲ್ ಫ್ಯಾಮಿಲಿ ಮೆಂಬರ್ಸ್ ಫಾಲೋ ಮೈ ಪೇಜ್ ಈ ರೀತಿ ಬಯೋ. ಅದರ ಜೊತೆ ನೀವು ಕೂಡ ನಿಮ್ಮ ಬಯೋ ಹಾಕಬೇಕು. ಮತ್ತು ಬಯೋದಲ್ಲಿ ನೀವು ಏನು ಮಾಡಬೇಕು ಸ್ವಲ್ಪ ಕೆಲವೊಂದಷ್ಟು ನಿಮ್ಮ ಇಮೇಲ್ ಇದ್ದರೆ ಇಮೇಲ್ ಹಾಕಬೇಕು. ಈ ರೀತಿ ನೀವು ಬಯೋ ಹಾಕಬೇಕು. ಜಸ್ಟ್ ಮೇನ್ ಇಂಪಾರ್ಟೆಂಟ್ ಬಯೋ ಅಂದರೆ ಈಗ ನೀವು ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತೀರಾ ನಿಮ್ಮ ಚಾನಲ್ ಇದೆ ಆ ಟಾಪಿಕ್ ರಿಲೇಟೆಡ್ ನೀವು ಬಯೋದಲ್ಲಿ ಬರೀಬೇಕು. ಅಂದರೆ ನೀವೀಗ ನಾನು ಎಕ್ಸಾಂಪಲ್ ಆಗ್ಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ ಬರ್ದೆ ನಿಮ್ಮ ಮೇಲೆಲ್ಲ ಬೈ ಆಗ್ತೀನಿ ನೋಡಿ. ಆ ರೀತಿ ನೀವು ಬರ್ಕೋಬೇಕು. ಅದರ ನಂತರ ಬಿಟ್ಟು ನೆಕ್ಸ್ಟ್ ಓಕೆ ಪೇಜ್ ಇದು ಬಂದುಬಿಟ್ಟು ಪೇಜ್ ಇದು ಕ್ಯಾಟಗರಿ ಅಂತ ಹೇಳಿದ್ನಲ್ಲ ಜಸ್ಟ್ ಇಲ್ಲಿ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಕ್ಯಾಟಗರಿ ಏನಿದೆ ಯಾವ ಕ್ಯಾಟಗರಿ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಬೇಕು. ಅದರ ನಂತರ ಬಂದುಬಿಟ್ಟು ಬೋನಸ್ ಅಂತ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು ಇಲ್ಲಿ ನಿಮ್ಮ ಒಂದು ಬೋನಸ್ ಎಕ್ಸ್ಚೇಂಜ್ ಇದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಅಂದರೆ ಈ ರೀತಿ ಎಕ್ಸ್ಚೇಂಜು ಈ ರೀತಿ ಇದನ್ನು ಬರುತ್ತೆ. ಇದನ್ನು ನೀವು ಮಾಡಿ ಅದರ ನಂತರ ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಕಾಂಟ್ಯಾಕ್ಟ್ ಇಂಪೋ ಅಂತ ಬರುತ್ತೆ. ಇಲ್ಲಿ ಏನು ಮಾಡಬೇಕು ನಿಮ್ಮ ಅಡ್ರೆಸ್ ಹಾಕಬೇಕು. ಮೇನ್ ಇಂಪಾರ್ಟೆಂಟ್ ನಿಮ್ಮದು ಸ್ಟ್ರೇಟ್ ಹಾಕಬೇಕು. ಮತ್ತು ಅದ್ರ ಜೊತೆ ನಿಮ್ಮ ಡೌನ್ ಸಿಟಿ ಹಾಕಬೇಕು. ಅದ್ರ ಜೊತೆ ನಿಮ್ಮೊಂದು ಪೋಸ್ಟ್ ಕೋಡ್ ಅದ್ರ ಜೊತೆ ನಿಮ್ಮೊಂದು ಲೊಕೇಶನ್ ಇದನ್ನು ಕೂಡ ನೀವು ಹಾಕಬೇಕು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಅದ್ರ ಜೊತೆಗೆ ತೆರಡ್ಬಿಟ್ಟು ವಾಟ್ಸಪ್ ನಂಬರ್ 2 ವಾಟ್ಸಪ್ ನಂಬರ್ ಅದ್ರ ಜೊತೆಗೆ ತೆರಡ್ಬಿಟ್ಟು 2 ಇಮೇಲ್ ಐಡಿ ಅಡ್ರೆಸ್. ಇಮೇಲ್ ಐಡಿ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಏನಾದರೂ ಯಾಕಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಹಾಕಬೇಕು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 2 ಸರ್ವಿಸ್ ಅಂತ ಬರುತ್ತೆ. ಜಸ್ಟ್ 2 ಸರ್ವಿಸ್ ಕೂಡ ಹಾಕೊಂಡು ಈ ರೀತಿ ಆಗಬೇಕು. ಅದರ ಜೊತೆಗೆ ತೆರಡ್ಬಿಟ್ಟು ಬೇಸಿಕ್ ಇಂಪೋ ಅಂತದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಇದನ್ನು ಬರುತ್ತೆ. ಇಲ್ಲಿ ಕೆಲವೊಂದಷ್ಟು ನೀವು ಆ್ಯಡ್ ಮಾಡೋದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಏನೂ ಇಲ್ಲ ತುಂಬ ಸಿಂಪಲ್. ಈ ರೀತಿ ಹೌಸು ಮತ್ತು ಅದ್ರ ಜೊತೆ ರಿಂಗು ಈ ರೀತಿ ಕೆಲವೊಂದಷ್ಟು ಇದನ್ನು ಬರುತ್ತೆ. ನೀವೆಲ್ಲ ಹಾಕ್ಬೋದು. ಇಷ್ಟು ನೀವು ಎಲ್ಲ ಮೇನ್ ಇಂಪಾರ್ಟೆಂಟ್ ಫಿಲ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಬಯೋ ಹಾಕಬೇಕು. ಅದ್ರ ಜೊತೆ ನಿಮ್ಮ ಕ್ಯಾಟಗರಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮೊಂದು ಕಾಂಟ್ಯಾಕ್ಟ್ ಇಂಪೋ ಅಂತ ಇದನ್ನೆಲ್ಲ ಹಾಕಿ ಜಸ್ಟ್ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ಎಲ್ಲ ನಿಮಗೆ ಡೈರೆಕ್ಟಾಗಿ ನಿಮ್ಮೊಂದು ಪೇಜಿಗೆ ರೆಡಿ ಆಯಿತು. ಈ ರೀತಿ ಮಾಡಿ ನೀವು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್. ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು 2 ನಿಮಿಷ ಮಾತ್ರ. ಅದನ್ನ ಬಿಟ್ಟು ಸೆಟ್ಟಿಂಗ್ ಮಾಡ್ಕೊಳ್ಳೋದು. ಸೆಟ್ಟಿಂಗ್ ಅಂದರೆ ನಿಮ್ಗೆ ಕೆಲವೊಂದಷ್ಟು ಏನು ಬರುತ್ತೆ ನಿಮ್ಮ ಇಮೇಲ್ ಆಗಿರ್ಬೋದು, ನಿಮ್ಮ ವೆರಿಫಿಕೇಷನ್ ಅಂದರೆ ವೆರಿಫಿಕೇಷನ್ ಮೇನ್ ಇಂಪಾರ್ಟೆಂಟ್. ಸೆಟ್ಟಿಂಗು ಕ್ಯಾಟಗರಿ ನಿಮ್ಮ ಚಾನಲ್ ಕ್ಯಾಟಗರಿ. ಯಾಕಂದರೆ ಈಗ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಈ ಫೇಸ್ಬುಕ್ದವ್ರು ಗೊತ್ತಾಗಬೇಕು ಇದೇ ಕ್ಯಾಟಗರಿ ರಿಲೇಟೆಡ್ ವೀಡಿಯೋ ಮಾಡ್ತಾರೆ ಕಂಟೆಂಟ್ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಕ್ಯಾಟಗರಿ ನಿಮ್ಮ ಚಾನಲ್ ನೇಮು ನಿಮ್ಮ ಲೋಗೋ ನಿಮ್ಮ ಬ್ಯಾನರು ಈ ರೀತಿ ನೀವು ಹಾಕಬೇಕು. ಜಸ್ಟ್ ಈ ರೀತಿ ಮಾಡಿದರೆ ಸಾಕು. ಈಗ ಪರ್ಫೆಕ್ಟಾಗಿ ಈಗ ನಿಮ್ಮೊಂದು ಫೇಸ್ಬುಕ್ ಪೇಜ್ ಅನ್ನೋದು ಕ್ರಿಯೇಟ್ ಮಾಡಿದಾಯಿತು, ಸೆಟ್ಟಿಂಗ್ ಮಾಡಿದಾಯಿತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವೇನು ಮಾಡಬೇಕು ಫೇಸ್ಬುಕ್ನಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಏನು ಮಾಡೋಂಗಿಲ್ಲ ಜಸ್ಟ್ ಇಲ್ಲಿ ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಎಲ್ಲ ನೀವು ನೋಡ್ಕೊಳ್ಬೋದು. ಏನೆಲ್ಲ ನಿಮಗೆ ಇದನ್ನು ಸಿಗುತ್ತೆ ಇಲ್ಲೆಲ್ಲ ನೀವು ಪ್ರತಿಯೊಂದು ಕೂಡ ನೀವು ನೋಡ್ಕೊಳ್ಬೋದು. ಏನೆಲ್ಲ ನಿಮಗೆ ಈ ಇಕ್ವಿಪ್ಮೆಂಟ್ಸ್ ವೈರಲ್ ಆಗ್ತದೆ, ಯಾವ ರೀತಿ ರಿಚ್ ಸಿಗ್ತದೆ ಎಲ್ಲ ನೀವು ಪ್ರತಿಯೊಂದು ಕೂಡ ನೀವು ನೋಡ್ಕೊಳ್ಬೋದು. ವ್ಯೂಸ್ ಎಷ್ಟು ಬರ್ತದೆ, ಎಷ್ಟು ಇದನ್ನಾಗ ಎಂಗೇಜ್ಮೆಂಟ್ ಬರ್ತದೆ ಇಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ. ಏನು ಎಲ್ಲ ನೀವು ಪ್ರತಿಯೊಂದು ಎಲ್ಲ ಅನಾಲಿಟಿಕ್ಸ್ ನಿಮ್ಮ ಫೇಸ್ಬುಕ್ ಪೇಜಲ್ಲಿ ನೀವು ನೋಡ್ಕೊಳ್ಬೋದು. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಏನಲ್ಲ ನಾನು ನಿಮಗೆ ಈ ಒಂದು ಫೇಸ್ಬುಕ್ ಪೇಜ್ ಯಾವ ರೀತಿ ಅದು ಪ್ರೊಫೆಷನಲ್ ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋಂಥ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇವತ್ತು ಮುಗಿಸ್ತೀನಿ. ಇವತ್ತು ನಾನು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಏನೂ ಅಲ್ಲ ತುಂಬ ಸಿಂಪಲ್. ನೀವು ಕೂಡ ಆರಾಮಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಫೇಸ್ಬುಕ್ನಲ್ಲಿ ನಿಮಗೆ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ, ಫೇಸ್ಬುಕ್ನಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ ಟೈಟಲ್ ಹಾಕೋದು ನಿಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಇಲ್ಲಿಗೆ ಹಾಕಿರ್ತೀನಿ, ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇಲ್ಲ ಇಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ನೋಡಿ ನೀವು ಡೈರೆಕ್ಟಾಗಿ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಅಂತ
ಏನೋಳ ತುಂಬ ಸಿಂಪಲ್. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಹೇಳ್ತಿದ್ದೀನಿ, ಯೂಟ್ಯೂಬ್ನಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅದೇ ರೀತಿ ಫೇಸ್ಬುಕ್ನಲ್ಲಿ ಬೇಗ ಗ್ರೋ ಆಗುತ್ತೆ. ಯೂಟ್ಯೂಬ್ನಲ್ಲಿ ಯಾವ ರೀತಿ ಗ್ರೋ ಆಗುತ್ತೆ ಅದೇ ರೀತಿ ಕೂಡ ಸ್ವಲ್ಪ ಫೇಸ್ಬುಕ್ನಲ್ಲಿ ಜಾಸ್ತಿ ಆಡಿಯನ್ಸ್ ಇದೆ. ಅದಕ್ಕೋಸ್ಕರ ಫೇಸ್ಬುಕ್ ಕೂಡ ಬಿಡಬೇಡಿ, ಅಪ್ಲೋಡ್ ಮಾಡಿ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲ ಕೂಡ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫೇಸ್ಬುಕ್ ಪೇಜ್ ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದು ಪ್ರೊಫೆಷನಲ್ ಅಕೌಂಟ್ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲ ಕೂಡ ಜೇನು ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟು ಎಲ್ಲರಿಗೆ ಬಾಯ್.